ಇದೀಗ ವೇದಿಕೆಯಲ್ಲಿ ಜೂನಿಯರ್ ವಿಭಾಗದ ಕನ್ನಡ ಭಾಷಣ ಸ್ಪರ್ಧೆಯು ನಡೆಯಲಿಕ್ಕಿದೆ. ವಿದ್ಯಾರ್ಥಿಗಳ ಗಮನಕ್ಕೆ, ವೇದಿಕೆಯಲ್ಲಿ ಕನ್ನಡ ಭಾಷಣ ಸ್ಪರ್ಧೆಯು ಪ್ರಾರಂಭಗೊಳ್ಳುವಾಗ ಕಾರ್ಡ್ ಲೆಟರ್ ಎ ಆನ್ ದಿ ಸ್ಟೇಜ್. ಜಡ್ಜಸ್ ಪ್ಲೀಸ್ ನೋಟ್ ಕಾರ್ಡ್ ಲೆಟರ್ ಎ ಆನ್ ದಿ ಸ್ಟೇಜ್. Double 9 4 5 7 4 5 7 4 plus 7 ಇದೀಗ ವೇದಿಕೆಯಲ್ಲಿ ಜೂನಿಯರ್ ವಿಭಾಗದ ಕನ್ನಡ ಭಾಷಣ ಸ್ಪರ್ಧೆಯು ಪ್ರಾರಂಭಗೊಳ್ಳುವಾಗ ಕಾರ್ಡ್ ಲೆಟರ್ ಎ ಆನ್ ದಿ ಸ್ಟೇಜ್. ವಿಷಯ ಮಾಲಿನ್ಯವಾಗುತ್ತಿರುವ ಕ್ಯಾಂಪಸ್. ತೀರ್ಪುಗಾರರ ಗಮನಕ್ಕೆ ನೀಡಲಾಗಿರುವಂತಹ ವಿಷಯ ಮಲಿನಗೊಳ್ಳುತ್ತಿರುವಂತಹ ಕ್ಯಾಂಪಸ್. Judges please note card letter A on the stage. Bismillah walhamdulillah wassalatu wassalamu ala ashrafi rasulillah wa ala alihi wa sahbihi ajma'in amma ba'd. ಗೌರವಾನ್ವಿತ ಅಧ್ಯಕ್ಷರೇ, ನನ್ನ ಪ್ರೀತಿಯ ಉಸ್ತಾದರೇ ಹಾಗೂ ನನ್ನ ಮುಂದೆ ಕುಳಿತಂತಹ ಮುತಾಲಿಂ ವಿದ್ಯಾರ್ಥಿಗಳೇ, ರನ್ನ ಹದ್ದಿನಂತೆಯೇ ಕೊಕ್ಕರಿಸುತ್ತಿರುವ ತೀರ್ಪುಗಾರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ನಾನು ಇಂದು ನಿಮ್ಮ ಮುಂದೆ ಮಲಿನವಾಗುತ್ತಿರುವ ಕ್ಯಾಂಪಸ್ ಎಂಬ ವಿಷಯದ ಕುರಿತು ಒಂದೆರಡು ಮಾತನ್ನು ಹೇಳಲು ಇಚ್ಛಿಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹು ತೌಫೀಕ್ ನೀಡಲಿ. ಆಮೀನ್ ಆಮೀನ್ ಯಾ ರಬ್ಬಲ್ ಆಲಮೀನ್. ನನ್ನ ಪ್ರೀತಿಯ ಸಹೋದರರೇ, ಪ್ರಸ್ತುತ ಈ ಭಾರತದಲ್ಲಿ ಸಕಾಲಿಕವಾಗಿ ಚರ್ಚೆಗೊಳಪಡುತ್ತಿರುವ ವಿಷಯವಾಗಿದೆ ಈ ಮಲಿನವಾಗುತ್ತಿರುವ ಕ್ಯಾಂಪಸ್. ಇಂದು ಶೈಕ್ಷಣಿಕ ವಿಚಾರಗಳಲ್ಲಿ, ಶಿಕ್ಷಣ ಪದ್ಧತಿಗಳಲ್ಲಿ ಮುನ್ನಡೆಸಬೇಕಾದಂತಹ ವಿದ್ಯಾರ್ಥಿ ಕೈಗಳು ಇಂದು ಕೆಡುಕುಗಳಿಗೆ ಬಲಿಯಾಗುತ್ತಿದೆ. ಇಂತಹ ದೇಶದ ಎಲ್ಲ ಕಡೆಯೂ ಈ ವಿಚಾರಗಳು ಹರಡಿದೆ. ಶಾಸ್ತ್ರಜ್ಞರು ತಿಳಿಸುವಂತೆ ಹಲವಾರು ಕಾರಣಗಳಿವೆ. ಮೊದಲನೇದಾಗಿ ಹೇಳುವುದಾದರೆ, ಮಾದಕ ವಸ್ತುಗಳ ವ್ಯಸನದಿಂದ ಹಲವಾರು ಕೆಲವು ಸ್ಥಿತಿಗಳು ಮುಂದಾಗಿವೆ. ಮೊದಲನೇದಾಗಿ ಹೇಳುವುದಾದರೆ, ಪುಸ್ತಕಗಳನ್ನು ಹಿಡಿಯಬೇಕಾದ ಈ ಕೈಗಳು ಇಂದು ಈ ಕಾಲಘಟ್ಟದಲ್ಲಿ ಅದು ಮಾದಕ ವಸ್ತುಗಳ ವ್ಯಸನಗಳಿಗೆ ಬಲಿಯಾಗಿದೆ. ಈ ಪುಸ್ತಕಗಳು ಹಿಡಿಯಬೇಕಾದಂತಹ ಕೈಗಳು. ನನ್ನ ಪ್ರೀತಿಯ ಸಹೋದರರೇ, ಇಂದು ಸಮುದಾಯದ ಎಡೆಯಲ್ಲಿ ಎಷ್ಟು ಘೋರ ಕೃತ್ಯಗಳು ನಡೆಯುತ್ತಿದೆ. ಇವುಗಳಿಗೆಲ್ಲ ಪ್ರಮುಖ ಕಾರಣ ಮಾದಕ ವಸ್ತುಗಳ ವ್ಯಸನವಾಗಿದೆ. ನಾನು ಇಂದು ನಿಮ್ಮ ಮುಂದೆ ಒಂದೆರಡು ಮಾದಕ ವ್ಯಸನದ ಕುರಿತು ಹೇಳುತ್ತೇನೆ. ಇಂದು ಸಮುದಾಯದಲ್ಲಿ ಘೋರ ಕೃತ್ಯಗಳು ನಡೆಯುತ್ತಿದೆ. ಇವುಗಳಿಗೆ ಪ್ರಮುಖ ಕಾರಣ ಮಿತ್ರರ ಪ್ರಭಾವ ಮತ್ತು ದುಷ್ಟ ಪ್ರಭಾವ ಹೊಂದಿರುವ ಸ್ನೇಹಿತರ ಮಧ್ಯೆ ಇಡುವ ಸ್ನೇಹಿತರ ಒತ್ತಡದಿಂದ ಹುಚ್ಚು ಮತ್ತು ಆತ್ಮವಿಶ್ವಾಸದ ಕೊರತೆ. ನನ್ನ ಪ್ರೀತಿಯ ಸಹೋದರರೇ, ಜೀವನದ ಸಮಸ್ಯೆಗಳನ್ನು ಎದುರಿಸಲು ಮಾನಸಿಕ ಬಲದ ಕೊರತೆ ಉಂಟಾದಾಗ ಇಂತಹ ಮಾದಕ ವಸ್ತುಗಳ ವ್ಯಸನದ ಪರಿಣಾಮವನ್ನು ಕಂಡುಕೊಳ್ಳುವಲ್ಲಿ ಹಲವಾರು ತಪ್ಪು ತೀರ್ಮಾನಗಳಿವೆ. ಇಂದು ಸಮುದಾಯದ ಎಡೆಯಲ್ಲಿ ಭಿನ್ನತೆಯನ್ನು ಉಂಟು ಮಾಡುತ್ತದೆ. ಇವುಗಳಿಗೆ ಪ್ರಮುಖ ಕಾರಣ ಮಾದಕ ವಸ್ತುಗಳ ಅರಿವಿನ ಕೊರತೆ. ಇದರಿಂದಾಗಿ ಹಲವಾರು ಕೋಟ್ಯಾನುಕೋಟಿ ಕನಸುಗಳನ್ನು ಕಂಡಂತಹ ನಿಮ್ಮ ಪೋಷಕರ ನಿರೀಕ್ಷೆಯು ಇಂದಿಗೆ ಮಣ್ಣಾಗುತ್ತಿದೆ. ಪ್ರೀತಿಯ ಸಹೋದರರೇ, ಮಾದಕ ವ್ಯಸನದ ಕುರಿತು ಪರಿಶುದ್ಧ ಕುರ್ಆನಿನಲ್ಲಿ ಎಚ್ಚರಿಸಿದ್ದು, يسألونك عن الخمر والميسر قل فيهما اسم كبير ومنافع للناس واسمها
ಉಪಕಾರಕ್ಕಿಂತ ಉಪದ್ರವವು ಅಧಿಕವಿರುವ ಮಾದಕ ವಸ್ತುಗಳನ್ನು ನಿಷೇಧಿಸಿ ಎಂದಾಗಿದೆ ಈ ಪರಿಶುದ್ಧ ಕುರಾನಿನಲ್ಲಿ ಎಚ್ಚರಿಸಿದ್ದು. ನನ್ನ ಪ್ರೀತಿಯ ಸಹೋದರರೇ, ನೀವು ಮಾದಕ ವಸ್ತುಗಳನ್ನು ಅದೆಷ್ಟು ದೂರವಾಗುತ್ತೀರೋ ಅಷ್ಟು ದೂರವಾಗಿ ಎಂದಾಗಿದೆ ಈ ಪರಿಶುದ್ಧ ಕುರಾನಿನಲ್ಲಿ ಎಚ್ಚರಿಸಿದ್ದು. ನನ್ನ ಪ್ರೀತಿಯ ಸಹೋದರರೇ, ನೀವು ಯಾರು ಕೂಡ ಮಾದಕ ವಸ್ತುಗಳಿಗೆ ಬಲಿಯಾಗಬೇಡಿ. ಇಂತಹ ವಿಚಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಒಳಪಡುತ್ತಾ ಇದೆ. ಇಂದು ಶಿಕ್ಷಣ ಸಂಸ್ಥೆಗಳು ಕೆಡುಕು ದಾರಿಗಳಿಗೆ ಸಾಗುತ್ತಿದೆ. ಇವುಗಳಿಗೆ ಪ್ರಮುಖ ಕಾರಣ ಕ್ಯಾಂಪಸ್ ಇದೀಗ ರಾಜಕೀಯ ಪರಿಣಾಮವಾಗಿದೆ. ವಿದ್ಯಾರ್ಥಿಗಳ ಮೇಲೆ ಹಲವಾರು ಪರಿಣಾಮಗಳು ಬೀರುತ್ತಿದೆ. ನನ್ನ ಪ್ರೀತಿಯ ಸಹೋದರರೇ, ಇಂದು ಕ್ಯಾಂಪಸ್ಗಳು ಅಧಿಕವಾಗಿ ಮಲಿನವಾಗುತ್ತಿರುವುದು ನಾವು ಈ ದೇಶದಲ್ಲಿ ಕಾಣುತ್ತಿದ್ದೇವೆ. ಕ್ಯಾಂಪಸ್ಗಳು ಎಷ್ಟು ಮಲಿನವಾಗಿದೆ ಅಂದರೆ ನಮ್ಮ ಈ ಇತಿಹಾಸದಲ್ಲೂ ಕೂಡ ನಮಗೆ ಹೇಳಲು ಸಾಧ್ಯವಿಲ್ಲ. ಅಷ್ಟಕ್ಕೂ ಮಿತಿ ಮೀರಿ ಹೋಗುತ್ತಾ ಇದೆ. ನನ್ನ ಪ್ರೀತಿಯ ಸಹೋದರರೇ, ಇಂದಿನ ಈ ಕಾಲಘಟ್ಟದಲ್ಲಿ ನಮ್ಮ ತಂದೆ ತಾಯಿಗಳು ಅದೆಷ್ಟೋ ಕಷ್ಟದಲ್ಲಿ ಅದೆಷ್ಟೋ ಬಿಸಿಲಿನಲ್ಲಿ ಕೆಲಸ ಮಾಡಿಕೊಂಡು ತಮ್ಮನ್ನು ಒಂದು ಉತ್ತಮ ರೀತಿಗೆ ಕರೆದುಕೊಂಡು ಹೋಗಬೇಕು ಎನ್ನುವ ಒಂದು ಮನಸ್ಸು ಭಾವನೆಯಿಂದ ತಮ್ಮ ಮಕ್ಕಳನ್ನು ಒಂದು ಒಳ್ಳೆಯ ಕಲಿಕೆಗಳನ್ನು ಕಲಿತು ತನ್ನ ಮಕ್ಕಳು ಉತ್ತಮ ರೀತಿಗೆ ಹೋಗಬೇಕು ಎಂಬ ರೀತಿಯಲ್ಲಿ ಹಗಲು ರಾತ್ರಿ ಕೆಲಸಗಳನ್ನು ಮಾಡಿಕೊಂಡು ಇಂತಹ ಒಳ್ಳೆ ಕ್ಯಾಂಪಸ್ಗಳಲ್ಲಿ ಹಾಕಿ ತನ್ನ ಮಗ ವಿಜಯಗೊಳಿಸಬೇಕು ಎಂಬ ರೀತಿಯಲ್ಲಿ ತನ್ನ ಮಕ್ಕಳನ್ನು ಕ್ಯಾಂಪಸ್ಗಳಲ್ಲಿ ಹಾಕುತ್ತಿದ್ದಾರೆ. ನಾವಿಲ್ಲಿ ನೋಡುವುದಾದರೆ ಕ್ಯಾಂಪಸ್ಗಳಲ್ಲಿ ಅದೆಷ್ಟೋ ಮಲಿನವಾಗುತ್ತಿರುವ ಅದೆಷ್ಟೋ ಮಾದಕ ವ್ಯಸನಗಳಿಗೆ ಮತ್ತು ಅತ್ಯಾಚಾರ ವ್ಯಭಿಚಾರಗಳಿಗೆ ನಾವು ಮುಂದೆ ಹೋಗುತ್ತಿದ್ದೇವೆ. ನನ್ನ ಪ್ರೀತಿಯ ಸಹೋದರರೇ, ವಿದ್ಯಾರ್ಥಿಗಳ ಅವರದ್ದೇ ಆದ ವಿದ್ಯಾಭ್ಯಾಸದ ಮೇಲೆ ಪ್ರಭಾವ ಬೀರುತ್ತಾ ಇದೆ. ನನ್ನ ಪ್ರೀತಿಯ ಸಹೋದರರೇ, ವಿದ್ಯಾರ್ಥಿಗಳು ಅವರ ಕಲಿಕೆಯ ಮೂಲಕ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮ ವಿಜಯಗೊಳಿಸಲಿ ಎಂದು ಹೇಳುತ್ತಾ ನನ್ನ ಈ ಚಿಕ್ಕ ಮಾತಿಗೆ ಚೊಕ್ಕ ವಿರಾಮ ಹಾಕುತ್ತೇನೆ. ವಾಖಿರ ದವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ಮುಂದಕ್ಕೆ ಜಾಣ್ಯರ ವಿಭಾಗದ ಕನ್ನಡ ಭಾಷಣ ಸ್ಪರ್ಧೆಯು ಮುಂದುವರಿಯುವಾಗ ಕಾಡ್ ಲೆಟರ್ ಬಿ ಆನ್ ದಿ ಸ್ಟೇಜ್. ಜಡ್ಜಸ್ ಪ್ಲೀಸ್ ನೋಟ್ ಕಾಡ್ ಲೆಟರ್ ಬಿ ಆನ್ ದಿ ಸ್ಟೇಜ್. ವಿಷಯ ಮಲಿನವಾಗಿರುತ್ತಿರುವ ಕ್ಯಾಂಪಸ್. ತೀರ್ಪುಗಾರರ ಗಮನಕ್ಕೆ ನೀಡಲ್ಪಟ್ಟ ವಿಷಯ ಮಲಿನವಾಗುತ್ತಿರುವ ಕ್ಯಾಂಪಸ್. ಜಡ್ಜಸ್ ಪ್ಲೀಸ್ ನೋಟ್ ಕಾಡ್ ಲೆಟರ್ ಬಿ ಆನ್ ದಿ ಸ್ಟೇಜ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ಬಿಸ್ಮಿಲ್ಲಾ ಅಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫ್ ರಸೂಲಿಲ್ಲಾ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ತೀರ್ಪುಗಾರರೇ, ನನ್ನ ಮುಂದೆ ಕುಳಿತುಕೊಂಡಿರುವ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧೆಗಳು ಮಾಡುವಂತಹ ವಿದ್ಯಾರ್ಥಿಗಳೇ, ನಾನಿಲ್ಲಿ ನಿಂತಿರುವ ವಿಷಯವೇನೆಂದರೆ ವರ್ಷಕ್ಕೊಮ್ಮೆ ನಡೆದುಕೊಂಡು ಬರುತ್ತಿರುವಂತಹ ಟ್ಯಾನ್ಸ್ ಫೀಲ್ಡ್ ಎಂಬ ವೇದಿಕೆಯಲ್ಲಿ ಆಗಿದೆ. ನನಗಿಲ್ಲಿ ಸಿಕ್ಕಿರುವ ವಿಷಯವೇನೆಂದರೆ ಕ್ಯಾಂಪಸ್ ಮಲಿನತೆ ಎಂಬ ವಿಷಯವನ್ನು ಕುರಿತು ಒಂದೆರಡು ವಿಷಯನೆಲ್ಲ ನಾನು ಇಚ್ಛಿಸುತ್ತೇನೆ. ನಾದನ್ ಅಲ್ಲಾಹು ತಾಲಾ ತೌಫೀಕ್ ನೀಡುವಾಗಲಿ. ಕ್ಯಾಂಪಸ್ಗಳು ಇಂದು ಎಲ್ಲ ಕಡೆ ವ್ಯಾಪಕವಾಗುತ್ತಿದೆ. ಶಿಕ್ಷಣದ ಪರಿಧಿಗಳಿದೆ ಸಂಚರಿಸುತ್ತಿದೆ. ವಿಜ್ಞಾನ ತಂತ್ರಜ್ಞಾನದ ಮೂಲಕ ಲಭಿಸುತ್ತಿರುವ ಹಿರಿಮೆ ಸಣ್ಣದೇನೂ ಅಲ್ಲ. ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಭಾರತವು ಮೊದಲ ಸ್ಥಾನ ಗಿಟ್ಟಿಸಿಕೊಂಡಿದ್ದರೆ ಇದರ ಹಿಂದೆ ಇರುವ ಇದು ಅಭಿಮಾನಕ ಸಂಗತಿಯಾಗಿದೆ. ನಮ್ಮ ಮುಂದಿದ್ದ ದೇಶಗಳು ದೊಡ್ಡ ದೊಡ್ಡ ಕೊಡುಗೆಗಳನ್ನು ನೀಡಬೇಕಾದ ಕ್ಯಾಂಪಸ್ಗಳು ಮಲಿನವಾಗುತ್ತಿದೆ ಎನ್ನುವಾಗ ಇದು ಮಲಿನವಾಗುತ್ತದೆ ಎಂದು ವಿಷಯದವೇ ಸರಿಯಾಗಿದೆ. ಕ್ಯಾಂಪಸ್ ಮಲಿನತೆಗೆ ಪ್ರಮುಖ ಕಾರಣಗಳೆಂದರೆ ಮಾದಕ ವ್ಯಸನಗಳು, ರ್ಯಾಗಿಂಗ್ಗಳು, ಯೂನಿವರ್ಸಿಟಿ ಕೊಲೆಗಳು, ರಾಜಕಾರಣಗಳೆಂಬ ಇತ್ಯಾದಿಗಳು ನಿರ್ವಹಣೆಗೆ ಸಾಧ್ಯವಾಗದಿಲ್ಲದೆ ದೊಡ್ಡ ದುಷ್ಟ ಪರಿಣಾಮಗಳನ್ನು ಕೈಗೊಳ್ಳಬೇಕಾಗುತ್ತದೆ. 2018 ವರದಿಯ ಪ್ರಕಾರ ಕ್ಯಾಂಪಸ್ಗಳಲ್ಲಿ ಉಪಯೋಗಿಸಿರುವ ಮಾದಕ ವ್ಯಸನವು 44.9% ಆದರೆ ಇದರಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾದ ವಿಷಯವೇನೆಂದರೆ ಮಹಿಳಾ ವಿದ್ಯಾರ್ಥಿನಿಯರು ಮೇಲೆ ಕೈ ಸಾಧಿಸಿದರು ಎನ್ನುವುದು ಆಶ್ಚರ್ಯ ವಿಚಾರವಾಗಿದೆ. ಕಾರಣ ಪಠ್ಯ ಪುಸ್ತಕ ಕಲಿಸಬೇಕಾದ ಮೌಲ್ಯ ಶಿಕ್ಷಣ ಕೇವಲ ಮನೋಭಾವದಿಂದ ತೆಗೆದುಕೊಳ್ಳಲಾಗಿದೆ ವಿನ ಜೀವನಕ್ಕಾಗಿ ಅಲ್ಲ. ಯಶಸ್ಸಿನ ಜೀವನದಲ್ಲಿ ಮಾದಕ ವ್ಯಸನ ಹೆಚ್ಚುತ್ತಿದೆ ಎಂಬುದು ವಿಷಯದ ಸಂಗತಿಯಾಗಿದೆ. ಕ್ಯಾಂಪಸ್ಗಳಲ್ಲಿ ಇನ್ನೊಂದು ಪ್ರಮುಖ ಕಾರಣ ಏನೆಂದರೆ ಮಾದಕ ವ್ಯಸನ ರ್ಯಾಗಿಂಗ್ ಎನ್ನುವುದು.
UGC ವರದಿಯ ಪ್ರಕಾರ ಕ್ಯಾಂಪಸ್ಗಳಲ್ಲಿ 40% ರ್ಯಾಗಿಗಳು ನಡೆಯುತ್ತಿದ್ದರು. ಕೇವಲ 8.6 ಕರೆಗಳು ಮಾತ್ರ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿ ಎನ್ನುವಾಗ ರ್ಯಾಗಿಂಗ್ ಪಟ್ಟಿಯನ್ನು ನೋಡಿದಾಗ ತಮಿಳುನಾಡು ಮೊದಲ ಸ್ಥಾನಕ್ಕಿಟ್ಟಿಸಿಕೊಂಡಿದ್ದರು. ಇದರ ಹಿಂದಿರುವ ರಾಜ್ಯ ದೇಶಗಳು ಎಷ್ಟು ಒಂದು ಕಾನೂನನ್ನು ಹತ್ಯೆ ಮಾಡುತ್ತಿದೆ ಎಂಬುದರಲ್ಲಿ ನಿಷೇಧ ಸಂಗತಿಯಾಗಿದೆ. 2009ರಲ್ಲಿ ಆಂಟಿ ರ್ಯಾಗಿಂಗ್ ಹೆಲ್ಪ್ಲೈನ್ ಎಂಬ ಅಸ್ತಿತ್ವಕ್ಕೆ ಬಂದಿತ್ತು. ಇದರಲ್ಲಿಯೂ 13,04,439 ಕರೆಗಳು ದಾಖಲಾಗಿದ್ದರು. ಆದರೂ ಕೂಡ ಇದರಲ್ಲಿ 770 ಕರೆಗಳು ಮಾತ್ರ ಪೊಲೀಸ್ ಠಾಣೆ ದಾಖಲಾಗಿದೆ ಎನ್ನುವಾಗ ಇದರ ಹಿಂದಿರುವ ರಾಜಕಾರಣಗಳು ದೊಡ್ಡ ಕಾನೂನು ಅಥವಾ ಹತ್ಯೆಯನ್ನು ಮಾಡುತ್ತಿದೆ ಎಂಬುದರಲ್ಲಿ ನಿಷೇಧ ಸಂಗತಿಯಾಗಿದೆ. ಕ್ಯಾಂಪಸ್ ಮಲಿನತೆಗೆ ಇನ್ನೊಂದು ಪ್ರಮುಖ ಕಾರಣ ರಾಜಕಾರಣ ಎನ್ನುವುದು. ದೇಶೀಯ ಅತ್ಯುತ್ತಮ ಪರವಾದ ಚಿಂತನೆಗಳು, ಸಿದ್ಧಾಂತಗಳು, ನಿರ್ವಹಣೆ, ಅಭಿವೃದ್ಧಿ ಪರ ಚರ್ಚೆಗಳು ಕ್ಯಾಂಪಸ್ಗಳಿಗೆ ಯುವ ಕಾಲದಲ್ಲಿ ಪರಿಪೋಷಿಸಲು ಕಾರಣವಾಗಿದೆ. ತಮ್ಮ ಪಕ್ಷದ ಅಧಿಕಾರವನ್ನು ಕಲಿಯದೆ ಲಕ್ಷರ ಕಾಲದ ಅಧಿಕಾರಕ್ಕಾಗಿ ಒಂದೇ ಬೆಂಚಿನಲ್ಲಿ ಕುಳಿತುಕೊಂಡಿರುವ ಇಬ್ಬರು ಸಹೋದರರು ಹೊಡೆದಾಡಿ ಕೊಲೆಗೈದಿದ್ದಾರೆ ಎಂಬುದು ಆಶ್ಚರ್ಯ ವಿಚಾರವಾಗಿದೆ. ಕಾರಣ ಕಳೆದ ವರ್ಷ ಮಾತ್ರ 42 ವಿದ್ಯಾರ್ಥಿಗಳು ಕೊಲೆಪಟ್ಟಿದ್ದರೆ ಇದನ್ನು ದೇಶದ ಗಡಿಯನ್ನು ಸಂರಕ್ಷಿಸುವ ಜವಾನರು ಹತ್ಯೆಗೈಯುವುದಿಲ್ಲ ಎಂಬುದರಲ್ಲಿ ಗಮನಿಸಬೇಕಾದ ವಿಷಯವಾಗಿದೆ. ಒಟ್ಟಿನಲ್ಲಿ ಇದಕ್ಕಿರುವ ಪರಿಹಾರವೇನೆಂದರೆ ಮಾದಕ ವ್ಯಸನವನ್ನು ತಡೆಯಬೇಕಾಗುವುದು ದೇಶ ಮಟ್ಟದಲ್ಲಾಗಿದೆ. ಕ್ಯಾಂಪಸ್ ಗೇಟುಗಳಲ್ಲಿ ಸೆನ್ಸರ್ ಮೂಲಕವನ್ನು ಬಳಸಿ ಮಾದಕ ವ್ಯಸನವನ್ನು ಪತ್ತೆ ಹಚ್ಚಬಹುದಾಗಿದೆ. ಮಾದಕ ವ್ಯಸನವು ರ್ಯಾಗಿಂಗ್ಗಳು ಕ್ಯಾಂಪಸ್ನ ಮುಂದೆ ನಡೆಯುತ್ತಿದ್ದರೂ ಮೌನಿಗಳಾಗಿರುವ ಪ್ರಾಧ್ಯಾಪಕರು ತಮ್ಮ ತರಟೆಗೆಯ್ಯಬಹುದು ಅಥವಾ ಕೆಲವೊಂದು ಸಲ ಕುಂಠಿತಗೊಳ್ಳಬಹುದು. ಇನ್ನು ದೇಶದ ಅಭಿವೃದ್ಧಿ ಪರವಾದ ಚರ್ಚೆಗಳು, ತಮ್ಮ ಕಡು ಬಡದಿಂದ ಜೀವನ ಬಳಸುತ್ತಿರುವಂತಹ ವಿದ್ಯಾರ್ಥಿನಿಯರು ತಮ್ಮ ವಿದ್ಯಾರ್ಥಿನಿಯರು ಶಿಕ್ಷಣಕ್ಕಾಗಿ ತಮ್ಮ ರಾಜಕಾರಣಗಳಿಂದ ಬರುತ್ತಾ ಇದ್ದಾರೆ. ತಮ್ಮ ದೇಶದ ಕೇಂದ್ರಗಳನ್ನು ಸಿದ್ಧಾಂತಗಳನ್ನು ಹೊರತುಪಡಿಸಿ ಕ್ಯಾಂಪಸ್ ಪ್ರತ್ಯೇಕ ಅವಕಾಶಗಳನ್ನು ಮಾಡಿಕೊಡುವುದೆಂದು ಸರಿ ಎನ್ನಿಸುತ್ತಾ ಇದೆ. ಕೊನೆಗಾಗಿ ಹೇಳುತ್ತಿರುವುದು, ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಎಂಬ ಗಾದೆ ಮಾತನ್ನು ಹುಸಿಯಾಗಿಸುವನೆಂಬ ವಿಷಯವನ್ನು ಹೇಳುತ್ತಾ ನನ್ನ ಭಾಷಣ ಮುಗಿಸ್ತಾ ಇದ್ದೇನೆ. ವಾಹಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ಬರಕಾತ್. ತದನಂತರ ಕೋಆರ್ಡಿನೇಟರ್ ಸಿ ಆನ್ ದಿ ಸ್ಟೇಜ್. ನೀಡಲ್ಪಟ್ಟಿರುವ ವಿಷಯ ಕೃತಕ ಬುದ್ಧಿಮತ್ತೆ ಪ್ರಭಾವ. ತೀರ್ಪುಗಾರರ ಗಮನಕ್ಕೆ ನೀಡಲ್ಪಟ್ಟಿರುವಂತಹ ವಿಷಯ ಕೃತಕ ಬುದ್ಧಿಮತ್ತೆ ಪ್ರಭಾವ. ಜಡ್ಜಸ್ ಪ್ಲೀಸ್ ನೋಟ್ ಕೋಆರ್ಡಿನೇಟರ್ ಸಿ ಆನ್ ದಿ ಸ್ಟೇಜ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಗೌರವಾನ್ವಿತ ಉಸ್ತಾದರೇ ಹಾಗೆ ನನ್ನ ಮುಂದೆ ಕುಳಿತಿರುವಂತಹ ನೆಚ್ಚುಮೆಚ್ಚಿನ ವಿದ್ಯಾರ್ಥಿಗಳೇ, ಹಾಗೆ ನಾನು ಇವತ್ತು ನಿಂತಿರುವ ವಿಷಯವೇನೆಂದರೆ ವರ್ಷಕ್ಕೊಮ್ಮೆ ನಡೆಸಿಕೊಡುವಂತಹ ಇದರ ಆಯೋಜಿಸಿದ ಟ್ಯಾಲೆಂಟ್ಸ್ ಮೀಟ್ ಎಂಬುದಾಗಿದೆ. ಹಾಗೆ ನಾನು ಹೇಳಲು ಮತ್ತು ನೀವು ಕೇಳಲು ಅಲ್ಲಾಹು ತಾಲಾ ತೌಫೀಕ್ ನೀಡಲಿ ಎಂದು. ಪ್ರಸ್ತುತ ಜಗತ್ತಿನಲ್ಲಿ ಬಹಳ ಚರ್ಚೆಯಾಗುತ್ತಿರುವ ವಿಷಯವಾಗಿದೆ ಕೃತಕ ಬುದ್ಧಿ ಮತ್ತು ಪ್ರಭಾವ ಚರ್ಚೆಯಾಗಿದೆ. ಈ ಜಗತ್ತಿನಲ್ಲಿ ಚರ್ಚೆಯಾಗುತ್ತಿರುವ ವಿಷಯವಾಗಿದೆ ಆರ್ಟಿಫಿಷಿಯಲ್ ಇಂಟರ್ನೆಟ್ ಕೃತಕ ಬುದ್ಧಿ ಮತ್ತು ಪ್ರಭಾವ ಎನ್ನುವುದಾಗಿದೆ. ಹಾಗೆಯೇ ನಾವು ತಿಳಿಯಬೇಕಾಗಿದೆ, ಇನ್ನು ಯಾವುದೇ ಕಾರ್ಯಗಳನ್ನು ನಡೆಸಬೇಕಾದರೆ ಕೃತಕ ಬುದ್ಧಿ ಮತ್ತು ಪ್ರಭಾವ ಬೇಕು. AI ಎನ್ನುವಂಥದ್ದು ಕಂಪ್ಯೂಟರ್ಗಳು ಮತ್ತು ಯಂತ್ರಾಣಿಗಳು ಮಾಡುವ ಚಿಂತನೆ, ಕಲಿಕೆ ಮತ್ತು ಸರ್ಕಾರ ಎಂಬುದಾಗಿದೆ. ಹಾಗೆ ನಾವು ತಿಳಿಯಬೇಕಾಗಿದೆ, ಈ ಜಗತ್ತಿನಲ್ಲಿ ನಾವು ತಿಳಿಯಬೇಕಾಗಿದೆ ಪ್ರಸ್ತುತ ಆರ್ಟಿಫಿಷಿಯಲ್ ಇಂಟರ್ನೆಟ್ ಎಂಬುದಾಗಿದೆ. ಹಾಗೆ ನಾವು ತಿಳಿಯಬೇಕಾಗಿದೆ ಬುದ್ಧಿ ಮತ್ತು ಪ್ರಭಾವ ಎನ್ನುವುದಾಗಿದೆ.
ಎಂದು ಹೇಳಿಕೊಂಡು ನನ್ನ ಮಾತನ್ನು ವಿರಾಮಗೊಳಿಸ್ತೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ತದನಂತರ ಕೋಡ್ ಲೆಟರ್ ಡಿ ಆನ್ ದಿ ಸ್ಟೇಜ್. ನೀಡಲ್ಪಟ್ಟಿರುವ ವಿಷಯ ಸಾಮಾಜಿಕ ಪ್ರಭಾವ. ತೀರ್ಪುಗಾರರ ಗಮನಕ್ಕೆ ನೀಡಲ್ಪಟ್ಟಿರುವ ವಿಷಯ ಸಾಮಾಜಿಕ ಪ್ರಭಾವ. ಜಡ್ಜಸ್ ಪ್ಲೀಸ್ ನೋಟ್ ಕೋಡ್ ಲೆಟರ್ ಡಿ ಆನ್ ದಿ ಸ್ಟೇಜ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸಹ್ಬಿಹಿ ಅಜ್ಮಾಯಿನ್ ಅಮ್ಮಾ ಬಾದ್. ಗೌರವಾನ್ವಿತ ಉಸ್ತಾದುಗಳೇ ಹಾಗೂ ನನ್ನ ಶಬ್ದವನ್ನು ಶ್ರಮಿಸುವಂತಹ ತೀರ್ಪುಗಾರರೇ ಮತ್ತು ನನ್ನ ಪ್ರೀತಿಯ ಸಹೋದರರೇ, ಇಂದು ನಾವು ಒಂದಿಗೂಡಿರುವಂಥದ್ದು KEC ಆರ್ಟ್ ಫೆಸ್ಟ್ ಇದರ ಕಲಾ ಸ್ಪರ್ಧೆಯಲ್ಲಿ ಆಗಿದೆ. ನನಗೆ ನೀಡಿರುವ ವಿಷಯ ಏನೆಂದರೆ ಸಾಮಾಜಿಕ ಪ್ರಭಾವ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ನಾನು ಬಯಸುತ್ತೇನೆ. ನಾವೆಲ್ಲರೂ ಸಮಾಜದಲ್ಲಿ ಬದುಕುತ್ತಿದ್ದೇವೆ. ಸಮಾಜವು ನಮಗೆ ಮಾನವೀಯತೆ ಸೇರಿಸಿದಂತಹ ಅಭ್ಯಾಸಗಳನ್ನು, ಶಾಂತಿಯುತ ಸಮಾಜವನ್ನು ನಿರ್ಮಿಸಲು ನಮಗೆ ಕಲಿಸುತ್ತದೆ. ಸಮಾಜವು ನಮಗೆ ನೀಡಿದಂತಹ ಅಭ್ಯಾಸಗಳಲ್ಲಿ ಸಂಸ್ಕೃತಿ ಹಾಗೂ ಇನ್ನಿತರ ವಿಷಯಗಳನ್ನು ನಮಗೆ ಹೇಳಿಕೊಂಡಿದೆ. ಸಮಾಜದಲ್ಲಿ ಹಲವಾರು ಕಾರ್ಯಗಳನ್ನು ನಾವು ಹೇಳಿದಂತಹ ಇದರಲ್ಲಿ ಸಂಸ್ಕಾರ ಮತ್ತು ಶಾಂತಿಯುತ ಸೌಹಾರ್ದತೆ ಮತ್ತು ಸಹಾನುಭೂತಿಯಲ್ಲಿ ಜೀವಿಸುವ ಮೂಲಕ ತಮ್ಮ ಜೀವನವನ್ನು ನಾವು ಅಳವಡಿಸಿಕೊಂಡು ಹಲವಾರು ಕಾರ್ಯಗಳನ್ನು ನಾವು ಮುನ್ನಡೆಸಬೇಕಾದ ಕಾರಣವಾಗಿದೆ. ನಾವು ಈ ಕಾಲದಲ್ಲಿ ನೋಡಿದಾಗಿದೆ ಸಮಾಜದಲ್ಲಿ ಹಲವಾರು ಕಾರ್ಯಗಳನ್ನು, ಹಲವಾರು ಕೆಸದುಗಳು ಈಗ ಬರುತ್ತಿದೆ. ಅದರಲ್ಲಿ ಅತ್ಯಂತವಾಗಿ ಬರುವಂಥದ್ದು ಸಮಾನತೆ. ಈ ಕಾಲಘಟ್ಟದಲ್ಲಿ ಎಲ್ಲಿ ಇದೆ ಸಮಾನತೆ? ಯಾರಿಗೆ ಸಮಾನತೆ ನೋಡಿದು? ಈ ದೇಶದ ಕೆಲವು ನ್ಯಾಯಾಧೀಶರು, ಕೆಲವು ತೀರ್ಪುಗಾರರು ಕೂಡ ತಮ್ಮ ನ್ಯಾಯವನ್ನು ಅಸಮಾನತೆಯಿಂದಾಗಿ ಅವರು ನೋಡುತ್ತಿದೆ. ಈ ಕಾರಣದಿಂದಾಗಿ ಒಂದು ದಿನದಲ್ಲಿ ಎಷ್ಟೋ ಜನ ತನ್ನ ಮನಸ್ಸನ್ನು ಆತ್ಮಹತ್ಯೆ ಮಾಡಲು ಅವರು ತೀರ್ಮಾನಿಸಿದೆ. ಕಾರಣ ಅವರಿಗೆ ಸಿಕ್ಕದಂತಹ ನ್ಯಾಯ. ಎಲ್ಲಿದೆ ಅವರಿಗೆ ನ್ಯಾಯ? ಅವರು ಇಷ್ಟು ಕಷ್ಟಪಟ್ಟು ಅವರನ್ನು ಎಂತಹ ನ್ಯಾಯಕ್ಕಾಗಿ ಅವರು ಕೇಳಿದಾಗ ಅವರಿಗೆ ಅಸಮಾನತೆಯಿಂದ ನ್ಯಾಯ ಕೊಡುವುದು. ಕಾರಣ ಎಲ್ಲ ನ್ಯಾಯಾಧೀಶರು, ತೀರ್ಪುಗಾರರು ಕೂಡ ತಮ್ಮ ನ್ಯಾಯವನ್ನು ಹಣವಾಗಿ ಈ ಸಮಾಜದಲ್ಲಿ ಮಾರ್ಪಡುತ್ತಿದೆ. ಕಾರಣ ಈ ಸಮಾಜದಲ್ಲಿ ಹಣಕ್ಕಾಗಿ ಈ ತಲೆಮಾರುಗಳು ಮಾಡಿಕೊಂಡು ಬಂದಿದೆ. ಹೀಗೆ ಅವರು ಹಣಕ್ಕಾಗಿ ಹಾಗೂ ಹಲವಾರು ಪ್ರವೃತ್ತಿಯಿಂದಾಗಿ ತಮ್ಮ ತೀರ್ಪುವನ್ನು ಕೂಡ ಅವರು ತಿದ್ದುಪಡಿ ಮಾಡಲು ಅವರು ಸಿದ್ಧರಾಗಿದೆ. ಇಸ್ಲಾಮಿನಲ್ಲಿ ಹೇಳುತ್ತಿದೆ, ಶಾಂತಿ, ಸಮಾನತೆ, ಸೌಹಾರ್ದತೆಯನ್ನು ಕಂಡು ಹಲವಾರು ಕೂಡ ತಮ್ಮ ಧರ್ಮವನ್ನು ಕೂಡ ತಮ್ಮ ಶೈಲಿಗಳನ್ನು ಕೂಡ ಮಾರಿ ಬಂದಿದೆ. ಆದರೆ ನಮಗೆ ತಿಳಿದಿರುವಂತೆ ಕೆಲವರು ನಮ್ಮ ಸಮಾಜವನ್ನು ಕೀಳ್ಜಾತಿ ಮಾಡಲು ಇದು ಬಂದಿದೆ. ಅದರಲ್ಲಿ ಸಾಮಾಜಿಕವಾಗಿ ರಾಜಕೀಯ ಆಗಿದೆ ನಮ್ಮ ಸಾಮಾಜಿಕ ಪ್ರಭಾವ ನೀಡುತ್ತದೆ. ಈ ಕಾಲಘಟ್ಟದಲ್ಲಿ ನಮ್ಮ ದೇಶದಲ್ಲಿ ರಾಜಕೀಯವಾಗಿ ಎಲ್ಲರೂ ಮಾರ್ಪಡಿಕೊಂಡು ಬಂದಿದೆ. ಈ ದೇಶದಲ್ಲಿ ಹಲವಾರು ಜನ ಧಾರ್ಮಿಕ ಸಂಸ್ಕಾರವನ್ನು ಹುಟ್ಟು ರಾಜಕೀಯವಾಗಿ ತನ್ನ ಶರೀರವನ್ನು, ತಮ್ಮ ಸಂಸ್ಕಾರವನ್ನು ಅವರು ರಾಜಕೀಯದಿಂದಾಗಿ ಹೊರಪಡಿಕೊಂಡಿದೆ. ಇದಕ್ಕೆ ಕಾರಣದಲ್ಲಿ ನಮ್ಮ ಹಳೆಯರು ನೋಡಿದಂತಹ ಸಂಸ್ಕಾರ ಈಗ ಕಾಣುವುದಿಲ್ಲ, ಎಲ್ಲಿ ಹೋಗಿದೆ? ಅದು ಕಾರಣ ರಾಜಕೀಯ ಪ್ರಭಾವ ಇದೆ. ಈ ಕಾರಣದಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಆಲೋಚನೆಗಳು ಮತ್ತು ಪ್ರವರ್ತನೆಗಳು ರಾಜಕೀಯವಾಗಿ ಹೋಗಿದೆ. ಈ ಸಾಮಾಜಿಕ ಪ್ರಭಾವ ಎಂಬುದು ಈ ಕಾಲದಲ್ಲಿ ನ್ಯಾಯಾಧೀಶರು ಮತ್ತು ರಾಜಕೀಯ ತಂತ್ರರು ಕೂಡ ಈಗ ದೊಡ್ಡವಾದಂತಹ ಆಲೋಚನೆಯಲ್ಲಿ ಮುಂದೆ ಬಂದಿದೆ. ಈ ಕಾಲದಲ್ಲಿ ನಾವೆಲ್ಲರೂ ಹಲವಾರು ನ್ಯಾಯವನ್ನು ಕೂಡ ನಾವು ಕೈತಿಪ್ಪ ಹೋಗಿ ಬಂದಿದೆ. ಕಾರಣ ನಮ್ಮ ಸಂಸ್ಕೃತಿಯು ಎಲ್ಲವೂ ಹಲವಾರು ತಿದ್ರಬಾಡಿ ಹೋಗಿದೆ. ನಾವು ಒಟ್ಟಾಗಿ ಸಮಾಜವನ್ನು ಶಾಂತಿಯುತವಾಗಿ, ಸಮಾನತೆಯಾಗಿ, ಸಹಿಷ್ಣುತವಾಗಿ ಬಾಳೋಣ ಎಂಬುದನ್ನು ಸಮಾಜವನ್ನು ಅತ್ಯಂತವಾಗಿ ಶಾಂತಿಯುತವಾಗಿ ಬಳಸೋಣ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತಿಗೆ ನಿಲ್ಲಿಸ್ತೇನೆ. ವ ಆಖಿರು ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.
ತದನಂತರ ಕಾರ್ಡ್ ಲೆಟರ್ ಇ ಆನ್ ದಿ ಸ್ಟೇಜ್. ನೀಡಲ್ಪಟ್ಟಿರುವ ವಿಷಯ ಕೃತಕ ಬುದ್ಧಿ ಮತ್ತು ಪ್ರಭಾವ. ತೀರ್ಪುಗಾರರ ಗಮನಕ್ಕೆ ನೀಡಲ್ಪಟ್ಟಿರುವ ವಿಷಯ ಕೃತಕ ಬುದ್ಧಿ ಮತ್ತು ಪ್ರಭಾವ. ಜಡ್ಜಸ್ ಪ್ಲೀಸ್ ನೋಟ್ ಕಾರ್ಡ್ ಲೆಟರ್ ಡಿ ಆನ್ ದಿ ಸ್ಟೇಜ್. ಗೌರವಾನ್ವಿತ ಅಧ್ಯಕ್ಷರೇ, ನನ್ನ ಪ್ರೀತಿಯ ಉಸ್ತಾದರೇ ಹಾಗೂ ನನ್ನ ಮುಂದೆ ಕುಳಿತಿರುವಂತಹ ಮುತಾಲಿಂ ಸುಹೃತುಗಳೇ ಹಾಗೂ ರಣ ಹದ್ದಿನಂತೆ ನೋಡಿಕೊಳ್ಳುವಂತಹ ತೀರ್ಪುಗಾರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಇಂದು ನಾವು ಇಲ್ಲಿ ಊಟ ಕೂಡಿರುವಂತಹ ವಿಷಯವು ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುವಂತಹ ಹುಕುಮನುಲ್ ಟ್ಯಾಲೆಂಟ್ಸ್ ಮೀಟಿಂಗ್ ಆಗಿದೆ ನಾವು ಇರುವುದು. ಈ ಸಂದರ್ಭದಲ್ಲಿ ನಾನು ಕೃತಕ ಬುದ್ಧಿ ಮತ್ತು ಪ್ರಭಾವದ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ಕಾಲವು ಬದಲಾಗುತ್ತಿದೆ. ವಿಜ್ಞಾನದ ತಂತ್ರಜ್ಞಾನಿಕ ಮೂಲಕ ಜಗತ್ತಿನಲ್ಲೇ ವಿಸ್ಮಯವಾದ ಬದಲಾವಣೆಗಳು ಸಂಭವಿಸುತ್ತದೆ. ಹಲವಾರು ಮಾನವ ವಿವೇಕ ಸಮಾಜದಲ್ಲಿ ಉಂಟು ಮಾಡಿರುವಂತಹ ವ್ಯವಹಾರ ಸಂಘವು ಹೋಗುತ್ತಿದೆ. ಕೃತಕ ಬುದ್ಧಿ ಎಂಬ ಪದವು ಮೊಟ್ಟ ಮೊದಲನೆಯಾಗಿ ಉಚ್ಚರಿಸುವುದು ಜಾನ್ ಮಕಾರ್ತ್ ಆಗಿದೆ. 1956ರಲ್ಲಿ ಈ ಪದವನ್ನು ಉಚ್ಚರಿಸುತ್ತಾ ಮಾತ್ರವಲ್ಲ, ಸಂಪೂರ್ಣವಾಗಿ ಅಸ್ತಿತ್ವದಿಂದ 21ನೇ ಶತಮಾನದಲ್ಲಿ ಆಗಿದೆ ಈ ಪದವನ್ನು ಉಚ್ಚರಿಸುತ್ತಾ ಬಂದಿದ್ದರು. ಮಾತ್ರವಲ್ಲ, ಕೃತಕ ಬುದ್ಧಿಯಿಂದ ಆಗುವ ವ್ಯವಸ್ಥೆ ದಕ್ಷತೆಯಿಂದ ಕಾರ್ಯನಿರ್ವಹಿಸುವುದು, ಅದೇ ರೀತಿಯಲ್ಲಿ ಆರೋಗ್ಯ ಸೇವೆ ಆಗಿರಬಹುದು. ಯಾವುದಾದರೂ ಒಂದು ಕೆಲಸವನ್ನು ಹೇಳಿದರೆ ಅದನ್ನು ಅತ್ಯಂತ ವೇಗದಲ್ಲಿ ಮಾಡಿ ಮುಗಿಸುವುದು ಆಗಿದೆ. ಕೃತಕ ಬುದ್ಧಿಯಿಂದ ಯಶಸ್ವಿ ಆಗಿದ ಹಿಂದಿನ ಹಲವಾರು ಸಂಶೋಧನೆಯಲ್ಲಿ ಹೊರಬರುತ್ತಿವೆ ಚಾಟ್ ಜಿಪಿಟಿ ಎಂದರೆ ಮುಂತಾದ ಸಹಾಯದಿಂದ ಆಗಿದೆ. ಆದರೆ ಪ್ರಸ್ತುತ ಕಾಲದಲ್ಲಿ ಇದು ಉಂಟು ಮಾಡುತ್ತಿದ್ದಂತಹ ಪ್ರಭಾವಗಳು ತುಂಬಾ ಬೇಲೆ ಕಟ್ಟಬೇಕಾಗುತ್ತದೆ. ಇದು ಭಾರತ ದೇಶ ಮಾತ್ರವಲ್ಲ ಜಗತ್ತಿನಲ್ಲೇ ಎದುರಿಸಿಕೊಂಡಿರುವಂತಹ ಸಮಸ್ಯೆ ಆಗಿದೆ. ಉದ್ಯೋಗ ಅವಕಾಶ ಎನ್ನುತ್ತಾ ಕೃತಕ ಬುದ್ಧಿಯಿಂದ ವಿಜ್ಞಾನದ ತಂತ್ರಜ್ಞಾನಿಕ ಮೂಲಕ ದಕ್ಷತೆಯಿಂದ ಕಾರ್ಯನಿರ್ವಹಿಸುವುದು ಆಗಿದೆ. ಸ್ವಲ್ಪ ಮಟ್ಟಿಗೆ ಲಭಿಸಿದೆಯಾದರೂ ಉಂಟು ಮಾಡುತ್ತಿರುವಂತಹ ನಿರುದ್ಯೋಗಿ ಅತಿ ಹೆಚ್ಚು ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ವೃತ್ತವನ್ನು ಮಾಡುವಾಗ ಇದ್ದಂತಹ ಉದ್ಯೋಗಿ ಸಂಖ್ಯೆಯು ಕ್ರಮಕ್ಕೆ ಕುಸಿಯುತ್ತಾ ಹೋಗುತ್ತದೆ. ಆದರೆ ವ್ಯಾಪ್ತಿ ಕುರಿತು ಡಾಟಾ ಸುರಕ್ಷತೆ ಎಂಬುದನ್ನು ಇದು ಸೈಬರ್ ಸೆಕ್ಯೂರಿಟಿ ತಿಳಿಸಿದರು. ಒಂದು ದೇಶದಲ್ಲಿ ಅತ್ಯಂತ ಸುರಕ್ಷಿತವಾಗಿ ಇದ್ದರೆ ಆ ದೇಶ ನಾಗರಿಕ ದೇಶ ಎಂದು ಹೇಳುತ್ತದೆ. ಯಾವ ರೀತಿಯಲ್ಲಿ ಇದನ್ನು ದುಷ್ಪರಿಣಾಮ ಉಂಟುಮಾಡುವುದು ಎಂಬುದು ಊಹಿಸಲು ಅಸಾಧ್ಯವಾಗಿದೆ. ಮನುಷ್ಯನು ಬುದ್ಧಿವಂತಿಕೆಯಲ್ಲಿ ಮುಂಚೆನೇ ಇದ್ದರೂ ಇದು ಕೇವಲ ತಂತ್ರಜ್ಞಾನಿಕ ಗುಲಾಮಣೆಯಾಗಿದ್ದು ವಿಶೇಷ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮೂಲಕ ಹೊರಬರುತ್ತಿದೆ ಎಂಬುದು ಮಾನವನ ಬುದ್ಧಿಯು ತಂತ್ರಜ್ಞಾನಿಕ ಅವಲಂಬನೆ ಹೆಚ್ಚುತ್ತಿದೆ ಎಂಬುದು ದುಃಖ ವಿಚಾರಣೆಯಾಗಿದೆ. ಮಾನವನು ಎಂದಿಗೂ ಬುದ್ಧಿವಂತೆ ಹೊರತು ಎನ್ನುವುದು ತಂತ್ರಜ್ಞಾನಿಕ ಅನೇಕಾಗಿದೆ. ಒಟ್ಟಿನಲ್ಲಿ ನಾನು ಹೇಳುವುದೇನೆಂದರೆ, ಕೃತಕ ಬುದ್ಧಿ ಮತ್ತು ಹೆಲನ್ ಮಾಸ್ ಹೇಳಿದಾಗೆ ಹೆಲನ್ ಬಾಬಿಗಿಂತಲೂ ಅಪಾಯಕಾರಿಯಾಗಿದೆ. ಒಂದು ತಂತ್ರಜ್ಞಾನವನ್ನು ಈ ಜಗತ್ತಿನಲ್ಲಿ ಪರಿಚಯಿಸಿದರೆ ಇದರ ಮರುಣೆ ಯಾತ್ರಿಸಲು ಕೂಡ ನಾವು ಮುಂದುವರಿಸುವುದಾಗಿದೆ. ದೇಶದಲ್ಲಿ ಮಾತ್ರವಲ್ಲ, ಒಂದೊಂದು ಮಾನವನ ರಾಶಿಗೂ ಋಣಾತ್ಮಕ ಪರಿಣಾಮ ಬೀರುತ್ತದೆ. ಎಲ್ಲ ಸಂದರ್ಭದಲ್ಲೂ ಅರ್ಥ ಮಾಡಿಕೊಂಡಿರುವಂತಹ ಸಂಪರ್ಕವಾಗಿದೆ ರೀತಿಯಲ್ಲಿ ಇದು ಮುಂದಿರಿಸಿದೆ. ಇದಾಗಿದೆ ನಮ್ಮ ದೇಶ. ಅವತ್ತಿನ ಕಾಲದಲ್ಲೂ ಇವತ್ತಿನ ಕಾಲದಲ್ಲೂ ನಮ್ಮ ದೇಶವನ್ನು ಇಟ್ಟಿದ್ದಾರೆ. ಅದರಲ್ಲಿ ಒಂದು ಚೂರು ಇದರಲ್ಲಿ ವ್ಯತ್ಯಾಸವಿಲ್ಲ. ಈಗಿನ ಕಾಲದಲ್ಲಿ ಆದರೆ ಒಂದೊಂದು ದಿವಸದಲ್ಲಿ ಒಂದೊಂದು ಮರಣ ಆಗಿದ್ದಾರೆ. ಇದಾಗಿದೆ ಈ ದೇಶದಲ್ಲಿದ್ದ ಮುಖ್ಯವಾದ ಕಾರಣವಾಗಿದೆ. ಅವತ್ತಿನ ಕಾಲದಲ್ಲಿ ಎಂದರೆ ಒಂದು ಮರಣ ಎಂದರೆ ಅದು ಎಲ್ಲರಿಗೂ ಒಂದು ಭಯವಾಗಿದೆ. ಇವತ್ತಿನ ಕಾಲದಲ್ಲಿ ಒಂದು ಮರಣ ಆಯಿತು ಅಂತ ಹೇಳಿದರೆ ಅದೊಂದು ವಿಷಯವೇ ಅಲ್ಲ. ಇದಾಗಿದೆ ನಮ್ಮ ದೇಶ. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ಹಾಕುತ್ತೇನೆ. ವಾಹೃದಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ತದನಂತರ ಕೊನೆಯ ಸ್ಪರ್ಧಾರ್ಥಿ ಕೋಡ್ ಲೆಟರ್ ಎಫ್ ಆನ್ ದಿ ಸ್ಟೇಜ್. ತೀರ್ಪುಗಾರರ ಗಮನಕ್ಕೆ ನೀಡಲ್ಪಟ್ಟಿರುವ ವಿಷಯ ಸಾಮಾಜಿಕ ಮಾಧ್ಯಮ ಮತ್ತು ಪ್ರಭಾವ. ಜಡ್ಜಸ್ ಪ್ಲೀಸ್ ನೋಟ್ ಕೋಡ್ ಲೆಟರ್ ಎಫ್ ಆನ್ ದಿ ಸ್ಟೇಜ್. अस्सलामु अलैकुम वरहमतुल्लाहि ताला वबरकातुहु. अल्हम्दुलिल्लाह वस्सलातु वस्सलामु अला अशरफिल मुरसलीन
وعلى آله وصحبه أجمعين أما بعد. ಗೌರವಾನ್ವಿತ ಉಸ್ತಾದರು, ಅದೇ ರೀತಿ ಹದ್ದು ಕಣ್ಣಿನಂತೆ ಕೊಕ್ಕರಿಸಿ ನೋಡುತ್ತಿರುವಂತಹ ತೀರ್ಪುಗಾರರೇ, ನನ್ನ ಮುಂದೆ ಕುಳಿತಿರುವಂತಹ ಪ್ರೀತಿಯ ಮುತಾಲಿ ಮಿತ್ರರೇ, ನಾವಿಂದು ಇಲ್ಲಿ ಒಂದುಗೂಡಿರುವಂಥದ್ದು ಅಕ್ಸಾ ಇದರ ಅಧೀನದಲ್ಲಿ ನಡೆಸುತ್ತಾ ಬರುವಂತಹ ಹುಕುಂ ಎನ್ನುವಂತಹ ವೇದಿಕೆಯಲ್ಲಾಗಿದೆ. ಈ ವೇದಿಕೆಯಲ್ಲಿ ಆಧುನಿಕ ಕಾಲಘಟ್ಟದಲ್ಲಿ ಚರ್ಚಿಸಬೇಕಾದಂತಹ ಸಾಮಾಜಿಕ ಮಾಧ್ಯಮದ ಪ್ರಭಾವ ಎನ್ನುವಂತಹ ವಿಷಯದ ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಸರ್ವಶಕ್ತನಾದಂತಹ ಅಲ್ಲಾಹನು ಅನುಗ್ರಹಿಸಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ನನ್ನ ಪ್ರೀತಿಯ ಸಹೋದರರೇ, 21ನೇ ಶತಮಾನವು ಇಂದು ತಾಂತ್ರಿಕತೆಯಲ್ಲಿ ಉನ್ನತಿಯಿಂದ ಉನ್ನತಿಯನ್ನು ಸಾಧಿಸುತ್ತಿದೆ. ಇವುಗಳಲ್ಲಿ ಪ್ರಮುಖವಾಗಿ ಸಾಮಾಜಿಕ ಮಾಧ್ಯಮವು ಕೂಡ ಒಂದು. ಇಂಟರ್ನೆಟ್, ಫೇಸ್ಬುಕ್, ವಾಟ್ಸಪ್ ಮತ್ತು ಯೂಟ್ಯೂಬ್ಗಳಂತಹ ಹಲವಾರು ವೇದಿಕೆಗಳು ಇಂದು ಲಕ್ಷಾಂತರ ಜನರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇದರ ಪರಿಣಾಮಗಳು ಬಹುಮಾನಿತ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದು ಕೇವಲ ನಿರ್ದಿಷ್ಟ ವ್ಯಕ್ತಿಗಳು ಅಥವಾ ಗುಂಪುಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ. ಇದು ಸಮುದಾಯಗಳು, ರಾಷ್ಟ್ರಗಳು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ತನ್ನದೇ ಆದಂತಹ ಶಕ್ತಿಯನ್ನು ಹೊಂದಿಕೊಂಡಿದೆ. ಈ ಸಾಮಾಜಿಕ ಮಾಧ್ಯಮದ ಪ್ರಮುಖ ಅಂಗವಾದಂತಹ ಮಾಧ್ಯಮಗಳು ಈ ದೇಶದ 4ನೇ ಅಂಗರಕ್ಷಕವಾದಂತಹ ಮಾಧ್ಯಮಗಳು ಆಡಳಿತ ವರ್ಗದಡೆಗೆ ಕೈ ತೋರಿಸಿಕೊಂಡು ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದೆ ಎನ್ನುವಂಥದ್ದು ನಾಚಿಕೆಗೆ ಇದಿನ ವಿಷಯ. ಎಷ್ಟರವರೆಗೆ ಎಂದರೆ ನಮಗೆಲ್ಲರಿಗೂ ನಿರೀಕ್ಷೆ ಇದ್ದಂತಹ NDTVಯು ಕೂಡ ಕೊನೆಗೆ ಅದಾನಿಯಿಂದ ಖರೀದಿಸಲ್ಪಟ್ಟದ್ದು ಈ ದೇಶದ ವಿಪರ್ಯಾಸವಾದ ಘಟನೆ, ಈ ದೇಶದ ದುಃಖಕರವಾದಂತಹ ಘಟನೆ. ಈ ಪ್ರಜಾಪ್ರಭುತ್ವ ರಾಷ್ಟ್ರವು ಒಮ್ಮೆಯೂ ಕೂಡ ಅಂತಹದಕ್ಕೆ ತಲುಪಬಾರದಿತ್ತು. ಮಾಧ್ಯಮದ ವಿಚಾರವನ್ನು ನಾವೊಮ್ಮೆ ಅವಲೋಕಿಸಿ ನೋಡುವಾಗ ದೇಶವು ಎದುರಿಸುತ್ತಿರುವಂತಹ ಬಹು ಸಮಸ್ಯೆಗಳಲ್ಲಿ ಮಾಧ್ಯಮಗಳಲ್ಲಿ ಫೇಕ್ ನ್ಯೂಸ್ಗಳ ಅತಿಕ್ರಮಣವು ಕೂಡ ಒಂದು ದೊಡ್ಡದಾದಂತಹ ಸಮಸ್ಯೆಯೇ ಸರಿ. ಈ ದೇಶದಲ್ಲಿ ಫೇಕ್ ನ್ಯೂಸ್ಗಳು ಇಂದು ಬಹಳ ವ್ಯಾಪಕವಾಗಿ ಅರಿಯಲ್ಪಡುತ್ತಿದೆ. ಆದರೆ ಇದನ್ನು ಪ್ರಶ್ನಿಸಬೇಕಾದವರು ಎಲ್ಲಿದ್ದಾರೆ? ನಮ್ಮ ರಾಜ್ಯದ ಮುಖ್ಯಧಾರಿಯ ಮೀನ್ ಸ್ಟ್ರೀಮ್ನ ಮಾಧ್ಯಮಗಳು ಒಂದು ನಟಿಯ ನಾಯಿಯ ಕಾಲಿಗೆ ನೋವಾದರೆ ವಾರಗಟ್ಟಲು ಚರ್ಚೆ ಮಾಡುವಂತಹ ನೀಚ ಕೆಟ್ಟ, ಕೊಳ ಕೆಟ್ಟ, ಮಾನ ಕೆಟ್ಟಂತಹ ಕೆಲವು ಮಾಧ್ಯಮಗಳು. ಎಲ್ಲ ಮಾಧ್ಯಮಗಳನ್ನು ನಾನು ಹೇಳ್ತಾ ಇಲ್ಲ. ನ್ಯಾಯಕ್ಕಾಗಿ ನಿಲ್ಲುವಂತಹ ಮಾಧ್ಯಮಗಳಿವೆ, ನ್ಯಾಯದ ಜೊತೆಗೆ ನಿಲ್ಲುವಂತಹ ಮಾಧ್ಯಮಗಳಿವೆ. ಆದರೆ ಈ ಕರ್ನಾಟಕದ ಹಿರಿಮೆಗೆ, ಕಿರಿಮೆಗೆ ಅತ್ಯಂತ ದೊಡ್ಡ ನಾಚಿಕೆಯಾಗಿ ಮಾರ್ಪಟ್ಟಂತಹ ಕುಲಕೆಟ್ಟಂತಹ ಕೆಲವು ಮಾಧ್ಯಮಗಳಿವೆ. ಈ ಮಾಧ್ಯಮಗಳಿಗೆ ಇದು ಕಾಣ್ತಾ ಇಲ್ಲ. ಕಂಡರೂ ಕೂಡ ದಿವ್ಯವಾದ ಮೌನವನ್ನು ಅವರು ಪಾಲಿಸ್ತಾಲೆ ಬರ್ತಾ ಇದೆ. ಇದನ್ನು ಪ್ರಶ್ನಿಸಬೇಕಾದವರು ಪ್ರಶ್ನಿಸ್ತಾ ಇಲ್ಲ. ಈ ದೇಶದ ನ್ಯಾಯದ ಪರ ಮಾತನಾಡಬೇಕಾದಂತಹ, ಉನ್ನತ ಗುಣಮಟ್ಟದ ಚರ್ಚೆಗಳನ್ನು ನಡೆಸಬೇಕಾದಂತಹ ಮಾಧ್ಯಮಗಳು ಒಬ್ಬ ಅಪರಾಧಿಯು ಮುಸಲ್ಮಾನನಾದರೆ ಆತನನ್ನು ಭಯೋತ್ಪಾದಕನೆಂದು ಚಿತ್ರಿಸಿ, ಆತನು ಮುಸಲ್ಮಾನನೇತರನಾದರೆ ಆತನನ್ನು ಹುಚ್ಚನೆಂದು ಬಣ್ಣಿಸುವಷ್ಟು ಮಾಧ್ಯಮಗಳು ಹದಗೆಟ್ಟು ಹೋಗಿದೆ. ನನ್ನ ಪ್ರೀತಿಯ ಸಹೋದರರೇ, ಇಂದು ಹಲವಾರು ಮಾಧ್ಯಮಗಳು ಧರ್ಮಾಧಾರಿತವಾಗಿ ಮಾತನಾಡುವಂತಹ ಮಾಧ್ಯಮಗಳಾಗಿವೆ. ಕೆಲವೊಂದು ಕೇವಲ ಬೆರಳೆಣಿಕೆಯ ಮಾಧ್ಯಮಗಳು ಮಾತ್ರ ಈ ದೇಶದ ಉನ್ನತಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದೆ ಹೊರತು ಮತ್ತೆಲ್ಲ ಮಾಧ್ಯಮಗಳು ಕೂಡ ಧರ್ಮಾಧಾರಿತವಾಗಿ, ಸಂಘಟನಾಧಾರಿತವಾಗಿ ಮಾತನಾಡುತ್ತಿದೆ. ನನ್ನ ಪ್ರೀತಿಯ ಸಹೋದರರೇ, ಅಲ್ಲಾಮಾ ಇಕ್ಬಾಲ್ನವರು ತನ್ನ ಸನ್ನಿಹಿತ ಸಾಲುಗಳಲ್ಲಿ ಹೇಳುತ್ತಾರೆ, ಖುದಿ ಕೋ ಕರ್ಬಲಂದ್ ಇತನಾ ಹರ್ ತಕದೀರ್ ಸೆ ಪಹಲೆ ಖುದೆ ಬಂದಿ ಸೆ ಪೂಚೆ ಬತಾ ತೇರೆ ರಜಾ ಕ್ಯಾ ಹೈ. ನಿಮ್ಮ ಸ್ವಾಭಿಮಾನವನ್ನು ಎಷ್ಟು ಎತ್ತರಕ್ಕೆ ಹೆಚ್ಚಿಸಿಕೊಳ್ಳಿ ಎಂದರೆ ಪ್ರತಿ ವಿಧಿಯ ಮೊದಲು ದೇವರೇ ಕೇಳುವನು ನಿನಗೇನು ಆಸೆ ಅಂತ. ನಾನು ಕೊನೆಯದಾಗಿ ಹೇಳುವಂಥದ್ದು, ಈ ಸಾಮಾಜಿಕ ಮಾಧ್ಯಮದ ಪ್ರಭಾವವನ್ನು ಈ ಜನ ಸಮೂಹವು ಅನುಭವಿಸುತ್ತಿದೆ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತುಹು. ಇಲ್ಲಿಗೆ ಜೂನಿಯರ್ ವಿಭಾಗದ ಕನ್ನಡ ಭಾಷಣ ಸ್ಪರ್ಧೆಯು ಕೊನೆಗೊಂಡಿದೆ. ತದನಂತರ ವಿದ್ಯಾರ್ಥಿಗಳಿಗೆ ಊಟದ ವಿರಾಮವನ್ನು ನೀಡಲಾಗುತ್ತಿದೆ. 2:15ಗೆ ಸರಿಯಾಗಿ ವೇದಿಕೆ ಒಂದರಲ್ಲಿ ಜೂನಿಯರ್ ವಿಭಾಗದ ಪಡಪಾಠ ಸ್ಪರ್ಧೆಯು ನಡೆಯಲಿಕ್ಕಿದೆ. ಸ್ಪರ್ಧಾರ್ಥಿಗಳು ತಯಾರಾಗಿರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಅದೇ ರೀತಿಯಲ್ಲಿ ವೇದಿಕೆ 2ರಲ್ಲಿ ಆಯತುಲ್ ಮುಸಾಬಕ ಕಾರ್ಯಕ್ರಮವು ನಡೆಯಲಿಕ್ಕಿದೆ. ಸ್ಪರ್ಧಾರ್ಥಿಗಳು ತಯಾರಾಗಿರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಕೂಡ
ಎಲ್ಲ ವಿದ್ಯಾರ್ಥಿಗಳು ಕೂಡ ನಮಾಜ್ ಮಾಡಲು ಮಸ್ಜಿದ್ಗೆ ತೆರಳಬೇಕಾಗಿ ಕೇಳಿಕೊಳ್ತಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ನಮಾಜ್ ಮಾಡಲು ಮಸೀದಿಗೆ ತೆರಳಬೇಕಾಗಿ ಕೇಳಿಕೊಳ್ತಿದ್ದೇವೆ. ಅದಾದ ನಂತರ ಊಟದ ವಿರಾಮವನ್ನು ಕೂಡ ನೀಡ್ತಾ ಇದ್ದೇವೆ. ತದನಂತರ 2:00 ಸರಿಯಾಗಿ ಕಾರ್ಯಕ್ರಮವು ಇಲ್ಲಿ ಜರುಗಲಿಕ್ಕಿದೆ.